ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಹೊಸ ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ. 26ನೇ ಕಂತಿನ ಹಣದಿಂದನೇ ಈ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾ ಅಥವಾ ಮುಂಬರುವ ಕಂತುಗಳಿಂದ ಈ ಒಂದು ರೂಲ್ಸ್ಗಳು ಫಾಲೋ ಮಾಡಬೇಕಾ ಏನು ಅಂತ ಹೇಳ್ಬಿಟ್ಟು ಏನೆಲ್ಲ ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ. ಇವಾಗ ಇನ್ನು ಮುಂದೆ 26ನೇ ಕಂತಿನ ಹಣನ ಪಡಿಬೇಕಂದ್ರೆ ಕಡ್ಡಾಯವಾಗಿ ನೀವು ಈ ಒಂದು ಅರ್ಜಿನ ಸಲ್ಲಿಸಬೇಕು ಅಂತಾನೂ ಕೂಡ ತಿಳಿಸ್ತಾ ಇದ್ದಾರೆ. ಏನು ಅರ್ಜಿ, ಎಲ್ಲಿ ಹೋಗಿ ಸಲ್ಲಿಸಬೇಕು, ಎಲ್ಲರೂ ಸಲ್ಲಿಸಬೇಕಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, 25ನೇ ಕಂತಿನ ಹಣ ಕೂಡ ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಎದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಆಲ್ರೆಡಿ ನಾವು 25 ಕಂತುಗಳನ್ನ ಪಡ್ಕೊಂಡು 26ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. 26ನೇ ಕಂತಿನ ಹಣ ಯಾವಾಗಿಂದ ಬಿಡುಗಡೆ ಆಗುತ್ತೆ, ಯಾವಾಗಿಂದ ಖಾತೆಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ, ಸ್ವಲ್ಪ ಗೊತ್ತಾಗುತ್ತೆ. ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಹತ್ರದಲ್ಲಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ 10,000 ಆಯಿತು ಅಂದರೆ. ಸೊ ನಿಮ್ಮೆಲ್ಲರ ಸಪೋರ್ಟೇ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 26ನೇ ಕಂತಿನ ಹಣಕ್ಕೆ ಇವಾಗ ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ. ಏನು ಹೊಸ ರೂಲ್ಸ್ಗಳು ಅಂತಂದರೆ, ಇವಾಗ ಗೃಹಲಕ್ಷ್ಮಿ ಹಣ ಬಂದು ಸತ್ತಿರುವಂಥವ್ರ ಅಕೌಂಟ್ಗೂ ಕೂಡ ಜಮಾ ಆಗ್ತಾ ಇದೆ ಅಂತೆ. ಅದಕ್ಕೆ ಕಾಂಗ್ರೆಸ್ ಒಬ್ಬರು ಸರ್ಕಾರಕ್ಕೆ ಲೆಟರ್ನ ಬರೆದಿದ್ದಾರೆ. ಈ ರೀತಿ ಸತ್ತಿರೋರ ಅಕೌಂಟಿಗೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಜಮಾ ಆಗ್ತಾ ಇದೆ. ಆಲ್ಮೋಸ್ಟ್ 1.5 ವರ್ಷದಿಂದನೂ ಕೂಡ ಸತ್ತಿರುವಂಥವ್ರ ಅಕೌಂಟಿಗೆ ಹಣಗಳು ಹೋಗ್ತಾ ಇದೆ. ಸೊ ಹಾಗಾಗಿ ಸರ್ಕಾರ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಈಗ ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸ್ವಲ್ಪ ಹೊರೆ ಕಡಿಮೆ ಆಗುವಂಥದ್ದು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಲೆಟರ್ನ ಬರೆದಿದ್ದಾರೆ. ಇವಾಗ ಸರ್ಕಾರನೂ ಕೂಡ ಆ ಒಂದು ಲೆಟರ್ನ ನೋಡಿ ಇವಾಗ ಅದನ್ನ ಪರಿಷ್ಕರಣೆನೂ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಚಿಂತನೆನೂ ಕೂಡ ಮಾಡ್ತಾ ಇದ್ದಾರೆ, ಹೆಂಗ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಸದ್ಯ ಇವಾಗ ಸಡನ್ ಆಗಿ ಏನು ಜಾರಿಗೆ ತರೋದಿಲ್ಲ. 26ನೇ ಕಂತಿನ ಹಣದಿಂದನೇ ನೀವು ಕೊಡಬೇಕು, 26ನೇ ಕಂತಿನ ಹಣ ಇಲ್ಲ ಅಂದ್ರೆ ಬರೋದಿಲ್ಲ ಅಂತ ಆ ರೀತಿ ಏನು ಕೂಡ ಸರ್ಕಾರ ಏನು ಹೇಳಿಲ್ಲ. ಒಟ್ನಲ್ಲಿ ಅದ್ರ ಬಗ್ಗೆ ನಾವು ಚಿಂತನೆ ನಡೆಸ್ತಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅದು ನಿಜ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 1.5 ವರ್ಷದಿಂದ ಎಲ್ಲ ಯಾರೆಲ್ಲ ಸತ್ತಿದ್ರು ಅವರಿಗೆಲ್ಲ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಜಮಾ ಆಗ್ತಾ ಇದೆಯಂತೆ. ಅವ್ರು ಯಾರು ಕೂಡ ಕ್ಯಾನ್ಸಲ್ ಮಾಡಿಸ್ಕೊಂಡಿಲ್ಲ. ಸರ್ಕಾರ ಸಾಕಷ್ಟು ಬಾರಿ ಹೇಳ್ತಾನೆ ಬರ್ತಾ ಇದೆ, ಯಾರೆಲ್ಲ ಕ್ಯಾನ್ಸಲ್ ಅಂದರೆ ಯಾರೆಲ್ಲ ಡೆತ್ ಆಗಿದ್ದಾರೆ ಅವ್ರನ್ನ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ, ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ನೀವೇ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ತಿಳಿಸಿದ್ರು. ಬಟ್ ಆದರೂ ಯಾರು ಮಾಡಿಸ್ಕೊತಾರೆ ಹೇಳಿ, ಹೆಂಗೋ 2,000 ಬರುತ್ತಲ್ಲ ಬಿಡು, ಏನಕ್ಕಾದ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. 2,000 ಅಂತಂದರೆ ಸ್ವಲ್ಪ ದೊಡ್ಡ ಅಮೌಂಟೇ ಆಗುತ್ತಲ್ವ ಒಂದು ಬಡವರಂಥ ಫ್ಯಾಮಿಲಿಗೆ. ಸೊ ಹಂಗಾಗಿ ಸುಮ್ಮನೆ ಆಗಿರ್ತಾರೆ, ಯಾರು ಕೂಡ ಅಷ್ಟಾಗಿ ಕ್ಯಾನ್ಸಲ್ ಮಾಡಿಸ್ಕೊಂಡಿಲ್ಲ. ಸೊ ಇವಾಗ ಅದಕ್ಕೋಸ್ಕರನೇ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಹೊಸ ರೂಲ್ಸ್ಗಳನ್ನ ಜಾರಿಗೆ ತರ್ತಾ ಇದ್ದಾರೆ. 26ನೇ ಕಂತಿನ ಹಣಕ್ಕೆ ಏನು ತೊಂದರೆ ಇಲ್ಲ. 26ನೇ ಕಂತಿನ ಹಣ ಬರುತ್ತೆ. ಈಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದನೂ ಕೂಡ ಬಿಡುಗಡೆ ಆಗಿದೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ DBTಗೆ ಕೊಟ್ಟಿದ್ದಾರೆ. ಸೊ ಇನ್ನು ಮಹಿಳೆಯರ ಖಾತೆಗೆ ಜಮಾ ಆಗಬೇಕು ಅಷ್ಟೇನೆ. ಮೇ ಬಿ 27ನೇ ಕಂತಿನ ಹಣದಿಂದ ಏನಾದರೂ ಈ ಒಂದು ರೂಲ್ಸ್ ಜಾರಿ ಆಗ್ಬೋದು ಅಂತ ಅನ್ಸುತ್ತೆ. 26ನೇ ಕಂತಿನ ಹಣ ಬರೋದಕ್ಕೆ ಇನ್ನೇನು ಕ್ಷಣಗಣನೆ ಅಂತಲೇ ಹೇಳ್ಬೋದು. ಮೇ ಬಿ ನಾಳೆಯಿಂದನಾದರೂ ಬರ್ಬೋದು ಅಥವಾ 10ನೇ ತಾರೀಕು 15ನೇ ತಾರೀಕು ಅಷ್ಟರಲ್ಲಂತೂ ಬಂದೇ ಬರುತ್ತೆ. ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ ಕೊಟ್ಟೆ ಒಂದು 10 ದಿನ ಹತ್ತತ್ರ ಆಯಿತು ಅನಿಸುತ್ತೆ. 2 ಕಂತಿನ ಹಣ ನಾನು ಆಲ್ರೆಡಿ ಬಿಡುಗಡೆ ಮಾಡಾಗಿದೆ, ಕ್ಲಿಯರೆನ್ಸು ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ಲ. ಸೊ ಹಂಗಾಗಿ 26ನೇ ಕಂತಿನ ಹಣಕ್ಕೆ ಏನು ಭಯ ಇಲ್ಲ. ಸಡನ್ನಾಗೂ ಏನು ಜಾರಿಗೆ ತರೋದಿಲ್ಲ, ತಂದರೂ ಕೂಡ ಹೇಳ್ತಾರೆ, ಟೈಮನ್ನ ಕೊಡ್ತಾರೆ, ಇಷ್ಟು ಟೈಮಲ್ಲಿ ಹೋಗಿ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ನೀವು ಕೊಡಬೇಕಾಗುತ್ತೆ. ಇವಾಗ ನೀವು 26ನೇ ಕಂತು ನಾಳೆಯಿಂದ ಪಡಿಬೇಕಂತಂದರೆ ಇವತ್ತೇ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಏನೂ ತಿಳಿಸಿಲ್ಲ. ಅದ್ರ ಬಗ್ಗೆ ಚಿಂತನೆ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಅದನ್ನು ಕೂಡ ಎಲ್ಲ ಪರಿಷ್ಕರಣೆನೂ ಕೂಡ ಮಾಡ್ತಾರೆ. ಇನ್ನು ಮುಂದೆ ಹೆಂಗೆ ಮಾಡಬೇಕು ಏನು, ಇವಾಗ ಅಂದರೆ ವರ್ಷನೂ ಕೂಡ ಸ್ವಲ್ಪ ಜನ ಸಾಯ್ತಾ ಇರ್ತಾರಲ್ವಾ. ಸೊ ಅವ್ರದ್ದೆಲ್ಲ ಹೆಂಗೆ ಕ್ಯಾನ್ಸಲೇಷನ್ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡಿ ಸರ್ಕಾರ ಅದನ್ನು ನೆಕ್ಸ್ಟ್ ತಿಳಿಸ್ತಾರೆ. ಸದ್ಯಕ್ಕೆ ಇವಾಗ ಯಾವುದೇ ರೀತಿ ತೊಂದರೆ ಇಲ್ಲ. 26ನೇ ಕಂತಿನ ಹಣ ಬರೋದಕ್ಕಂತೂ ಖಂಡಿತವಾಗ್ಲೂ ಏನೂ ತೊಂದರೆ ಇಲ್ಲ. ಈ ಒಂದು ರೂಲ್ಸ್ನ ತರ್ತಾರೆ ಒಟ್ಟಿನಲ್ಲಿ. ಏನು ರೂಲ್ಸು, ಏನು ಅರ್ಜಿನ ಕೊಡಬೇಕಂತಂದರೆ ಜೀವಿತ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಇವಾಗ ಪಿಂಚಣಿ ಹಣ ತಗೋತಾ ಇರ್ತಾರಲ್ಲ ಅವರೆಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಸಲ್ಲಿಸ್ತಾರೆ ಇದನ್ನು. ಈ ಒಂದು ಜನವರಿ ಅಥವಾ ಡಿಸೆಂಬರಲ್ಲಿ ಅವರು ಜೀವಿತ ಪ್ರಮಾಣ ಪತ್ರನ ಸೈಬರ್ ಸೆಂಟರ್ಗಳೆಲ್ಲಾದರೂ ಕೂಡ ತೆಕ್ಕೊಡ್ತಾರೆ ಅಥವಾ ಬ್ಯಾಂಕಲ್ಲೇ ಒಂದು ಫಾರ್ಮ್ ಇರುತ್ತೆ, ಅದನ್ನು ಫಿಲ್ ಮಾಡಿ ಅವರು ಸೈನ್ ಮಾಡಿ ಕೊಡಬೇಕಾಗುತ್ತೆ. ಅಂದರೆ ನಾವು ಬದುಕಿದ್ದೀವಿ ಇನ್ನೂ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ. ಆ ರೀತಿ ಏನಾದರೂ ಮೇ ಬಿ ಲೆಟರ್ ಕೊಟ್ಟರು ಅಂತಂದರೆ ಅದನ್ನು ಫಿಲ್ ಮಾಡಿ ಸೈನ್ ಮಾಡಿ ನೀವು ಕೊಡಬೇಕಾಗುತ್ತೆ. ಅಥವಾ ನೀವೇ ತೆಗೆಸ್ಕೊಂಬರ್ಬೇಕಂತಂದರೆ ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋಗಿ ಈ ರೀತಿ ಜೀವಿತ ಪ್ರಮಾಣ ಪತ್ರ ಬೇಕು ಅಂದರೆ ಅವರು ತೆಕ್ಕೊಡ್ತಾರೆ. ಅದಕ್ಕೆ ನೀವು ಸಹಿ ಮಾಡಿಬಿಟ್ಟು
ನೀವು ಅದನ್ನು ತೊಗೊಂಡೋಗಿ ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ತರ್ಬೋದು. ಬಟ್ ಅದ್ರ ಬಗ್ಗೆ ಇನ್ನೂ ಕ್ಲಿಯರಾಗಿ ಹೇಳಿಲ್ಲ. ತರ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆ ಮುಂದಿನ ದಿನಗಳಲ್ಲಿ ಏನಾದರೂ ತಂದರೂ ಅದನ್ನು ಎಲ್ಲಿ ಹೋಗಿ ಮಾಡಬೇಕು, ಎಲ್ಲಿ ಹೋಗಿ ಕೊಡಬೇಕು, ಅದನ್ನು ಫಿಲ್ ಮಾಡಿರುವಂಥದ್ದು ಎಲ್ಲಿ ಹೋಗಿ ಆ ಒಂದು ಕೆಲಸನ ಮಾಡ್ಬೇಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸರ್ಕಾರದಿಂದನೇ ತಿಳಿಸ್ತಾರೆ. ಅವಾಗಂತೂ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಏನೂ ತೊಂದರೆ ಇಲ್ಲ. ಗೃಹಲಕ್ಷ್ಮಿ ಯೋಜನಾ ಹಣವಂತೂ ಬರ್ತಾ ಹೋಗುತ್ತೆ. ಈಗ ಸಾಕಷ್ಟು ಚಾನಲ್ಗಳಲ್ಲಿ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣನೇ ಬರೋದಿಲ್ಲ, ಈ ಒಂದು ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕಂತೆ, ನಾಳೆನೇ ಕೊನೆ ದಿನಾಂಕ, ನಾಡಿದ್ದು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತಿಳಿಸ್ತಾರೆ. ಖಂಡಿತವಾಗ್ಲೂ ಇನ್ನೂ ಸರ್ಕಾರ ಅಷ್ಟೊಂದು ರೂಲ್ಸ್ಗಳನ್ನ ತಂದಿಲ್ಲ. ಒಟ್ನಲ್ಲಿ ತರ್ತೀವಿ ಅಂತ ತಿಳಿಸಿದ್ದಾರೆ. ಸದ್ಯಕ್ಕೆ ಸಡನ್ ಆಗಿ ಏನಿಲ್ಲ. ಮುಂದಿನ ದಿನಗಳಂತೂ ಖಂಡಿತವಾಗ್ಲೂ ತಂದೆ ತರ್ತಾರೆ. ಅದು ಯಾವ ರೀತಿ ಕೊಡಬೇಕು, 6 ತಿಂಗಳಿಗೆ ಒಂದ್ಸರಿನಾ, ವರ್ಷಕ್ಕೊಂದ್ಸರಿನಾ, ಎಲ್ಲಿ ಕೊಡಬೇಕು, ಹೇಗೆ ಫಿಲ್ ಮಾಡಬೇಕು ಎಲ್ಲ ಅವರೇ ತಿಳಿಸ್ಕೊಡ್ತಾರೆ. ಅದಾದ್ಮೇಲೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ 26ನೇ ಕಂತಿನ ಹಣಕ್ಕೇನು ಆ ರೀತಿ ರೂಲ್ಸ್ಗಳು ಇನ್ನೂ ಬಂದಿಲ್ಲ. ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊತೀನಿ. ಇನ್ನು 26ನೇ ಕಂತಿನ ಹಣ ಕೂಡ ಬಿಡುಗಡೆಗೆ ನಾನು ಹೇಳ್ದಂಗೆ ಕ್ಷಣಗಣನೆ ಅಂತ ಹೇಳ್ಬೋದು. ನಾಳೆ ಮೇ ಬಿ ಆದರೂ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಇವತ್ತು ಸಂಡೇ ಇರೋದ್ರಿಂದ ಮೇ ಬಿ ಇವತ್ತು ಆಗೋ ಚಾನ್ಸಸ್ಸು ಕಡಿಮೆ ಅಂತಲೇ ಹೇಳ್ಬೋದು ತುಂಬ. ಇನ್ನು ನಾಳೆ ಸೋಮವಾರ ಆಗಿರೋದ್ರಿಂದ ನಾಳೆ ಬ್ಯಾಂಕು ಕೂಡ ವರ್ಕಿಂಗ್ ಇರುತ್ತೆ. ಮೇ ಬಿ ನಾಳೆ ಬಂದರೂ ಕೂಡ ಬರ್ಬೋದು. ಇನ್ ಕೇಸ್ ನಾಳೆ ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಏನಾದರೂ ಬಿಡುಗಡೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ನಾನು ಹೇಳ್ದಂಗೆ 10ನೇ ತಾರೀಕು 15ನೇ ತಾರೀಕು ಅಷ್ಟರಲ್ಲಂತೂ ಬಂದೇ ಬರುತ್ತೆ. ಇನ್ನೇನು ತುಂಬ ಹತ್ರದಲ್ಲಿ ಇದ್ದೀವಿ. ಆಲ್ರೆಡಿ DBT ಪ್ರೋಸೆಸ್ಗೂ ಕೂಡ ಕೊಟ್ಟಿರೋದ್ರಿಂದ ಯಾವ ಸಮಯದಲ್ಲಿ ಬೇಕಿದ್ರೂ ಕೂಡ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗ್ಬೋದು. ಸದ್ಯಕ್ಕೆ ಇನ್ನು 26ನೇ ಕಂತಿನ ಹಣವಂತೂ ಯಾರಿಗೂ ಕೂಡ ಬಂದಿಲ್ಲ. ಇನ್ನು 25ನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಆಲ್ಮೋಸ್ಟ್ ಅದು ಕೂಡ ಒಂದು 80%ಗಿಂತ ಹೆಚ್ಚು ಜನರಿಗೆ 25ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ. ಇನ್ನೇನು 26ನೇ ಕಂತಿನ ಹಣನೂ ಕೂಡ ಇನ್ನೊಂದು 2-3 ದಿನದಲ್ಲಿ ಬಿಡುಗಡೆ ಆಗುತ್ತೆ ಪಕ್ಕ. ಅಷ್ಟರಲ್ಲಿ ನಿಮಗೆ 26 ಬಿಡುಗಡೆ ಆದಮೇಲೆ ನಿಮ್ಗೆ 25ನೇ ಕಂತಿನ ಹಣ ಹಾಗೆ 26ನೇ ಕಂತಿನ ಹಣ 2 ಕಂತಿನ ಹಣನೂ ಕೂಡ ಒಟ್ಟಿಗೆ ಬರುತ್ತೆ. ಆಲ್ಮೋಸ್ಟ್ ಇದೇ ಥರ ಆಗ್ತಾ ಬರ್ತಾ ಇದೆಯಲ್ಲ. ಸೊ ಹಾಗಾಗಿ ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಗೆ 26 ಬಿಡುಗಡೆ ಆದಮೇಲಂತೂ ಖಂಡಿತವಾಗ್ಲೂ 25 ಕೂಡ ಬಂದೇ ಬರುತ್ತೆ. ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅಂತ ಅನ್ಕೊತೀನಿ. ಇನ್ನು ಪಿಂಚಣಿ ಹಣನೂ ಕೂಡ ಆಲ್ರೆಡಿ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿ 3 ದಿನ ಆಯಿತು. ಮೇ ಬಿ ಅವತ್ತು ಗುರುವಾರದಿಂದನೇ ಖಾತೆಗಳಿಗೆ ಜಮಾ ಹಾಕೋಕ್ಕೆ ಪ್ರಾರಂಭ ಆಯಿತು. ಗುರುವಾರನೇ ಬಿಡುಗಡೆ ಆಯಿತು. ಬಟ್ ಯಾವುದೇ ರೀತಿ ಪಿಂಚಣಿ ಹಣ ಏನೂ ಹೆಚ್ಚಿಗೆ ಆಗಿಲ್ಲ, ಏನಿಲ್ಲ. ಪ್ರತಿ ತಿಂಗಳು ಎಷ್ಟು ಬರ್ತಿತ್ತು ನೋಡಿ, ಈ ತಿಂಗಳು ಕೂಡ ಅಷ್ಟೇ ಬಂದಿದೆ. ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ತಿಳಿಸಿದ್ದಾರೆ ಈಗ ಬಜೆಟಲ್ಲಿ. ಸೊ ಮೇ ಬಿ ಏಪ್ರಿಲ್ ಅಥವಾ ಮೇಯಿಂದ ಏನೋ ಹೆಚ್ಚಿಗೆ ಮಾಡ್ತಾರಂತೆ, ಅವಾಗಿಂದ ಜಾರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಹೆಚ್ಚಿಗೆ ಆಗಿಲ್ಲ. ಎಷ್ಟು ಬರ್ತಾ ಇತ್ತು ಅಷ್ಟೇ ಬರ್ತಾ ಇದೆ. ಇದ್ರ ಬಗ್ಗೆ ಇನ್ನೇನಾದರೂ ಅಪ್ಡೇಟ್ಸ್ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.